ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಆಂತರಿಕ ಸಮೀಕ್ಷೆಯನ್ನ ನಡೆಸಿದೆ. 2 ವರ್ಷದ ನಂತರ ಸರ್ಕಾರ ಯಾವ ಸ್ಥಿತಿಯಲ್ಲಿದೆ? ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ಇದೇ ರೀತಿಯ ಸ್ಥಾನಗಳನ್ನ ಉಳಿಸಿಕೊಂಡು ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಈಗಿರುವಂತ ಜನರ ಒಲವು ಯಾರ ಕಡೆ ಇದೆ? ಇದೆಲ್ಲದರ ಒಂದು ಸಮೀಕ್ಷೆಯನ್ನ ಆಂತರಿಕವಾಗಿ ಸರ್ಕಾರ ನಡೆಸಿದೆ. ಈ ಸಮೀಕ್ಷೆಯ ನಂತರ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಯಾಕೆಂದ್ರೆ ಸಮೀಕ್ಷೆಯಲ್ಲಿ ಬಂದಿರುವಂತ ಸ್ಥಾನಗಳಿದೆಯಲ್ಲ, ಇದು ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಶಾಕ್ ಅನ್ನ ಕೊಡ್ತಾ ಇದೆ. ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ. ಯಾಕಂದ್ರೆ ಈಗಾಗಲೇ 2.5 ವರ್ಷ ಆಗ್ತಾ ಇದೆ. ಚುನಾವಣೆಯ ಹೀಟ್ ಅನ್ನ ಇನ್ನು 1 ವರ್ಷ ಕಳೀತಿದ್ದಾಗೆ ವಿರೋಧ ಪಕ್ಷಗಳು ಶುರು ಮಾಡ್ಕೊಂಡು ಹೋಗ್ತವೆ. ಅದೇ ಒಂದು ಮೂಡಲ್ಲಿ, ಚುನಾವಣಾ ಮೂಡಲ್ಲಿ ನಾವು ಹೋಗಿದ್ದೆ ಆದ್ರೆ ಆಡಳಿತ ವಿರೋಧಿ ಅಲೆ ಇದೆ. ಗ್ಯಾರಂಟಿಗಳನ್ನ ಕೊಟ್ಟ ಕೂಡಲೇ ಗೆಲ್ತೀವಿ ಅಂತ ನಂಬ್ಕೊಳ್ಳುವಾಗಿಲ್ಲ. ಜನರ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ ಅಂದ ಕೂಡಲೇ ನಮಗೆ ಅದು ಮತಗಳಾಗಿ ಕನ್ವರ್ಟ್ ಆಗುತ್ತೆ ಅನ್ನುವಂಥದ್ದಿಲ್ಲ. ಹಾಗಾದ್ರೆ ಈ ಆಂತರಿಕ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂತ ಮಾಹಿತಿ ಬಂತು. ಸಿದ್ದರಾಮಯ್ಯನವರು ಯಾಕೆ ಗರಂ ಆಗಿದ್ದು? ಇತ್ತೀಚೆಗೆ ಎಲ್ಲ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳ ಜೊತೆ ಶಾಸಕರು ಕೂತ್ಕೊಂಡು ಸಿದ್ದರಾಮಯ್ಯನವರು ಸಭೆ ನಡೆಸಿದ್ರು. ಇದರಲ್ಲಿ ನಿಮಗೆ ಗೊತ್ತಿದೆ ಏನ್ರಯ್ಯ ಎಷ್ಟೆಷ್ಟು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ? ನಿಮ್ ಕ್ಷೇತ್ರಗಳಲ್ಲಿ ನೀವು ಸೋಲ್ತಾ ಇದೀರಾ, ಗೆಲ್ಲಕ್ ಆಗಲ್ಲ. ಮುಂದಕ್ಕೆ ನೀವು ಮಾಡ್ತಾ ಇರೋ ಕೆಲಸಗಳು, ನೀವು ಜನರ ಜೊತೆಗಿರುವಂತ ಒಡನಾಟ, ಯೋಜನೆಗಳನ್ನ ಜನರಿಗೆ ತಲುಪಿಸೋದು, ಗ್ಯಾರಂಟಿ ವಿಚಾರದಲ್ಲಿ ನೀವು ತೆಗೆದುಕೊಳ್ಬೇಕಾಗಿರುವಂತ ಕ್ರೆಡಿಟ್ ಇದನ್ನ ತಗೋತಾ ಇಲ್ಲ. ಇದರಿಂದ ಕಾಂಗ್ರೆಸ್ ಗೆಲ್ಲಕ್ ಆಗಲ್ಲ. ನೀವು ಸೋತ್ರೆ ನಿಮ್ಮ ಒಂದು ಕ್ಷೇತ್ರ, ಅದೇ ಕಾಂಗ್ರೆಸ್ ಸೋತ್ರೆ ಇಡೀ ಪಕ್ಷ. ಹಾಗಾಗಿ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತ ದೊಡ್ಡ ರಾಜ್ಯ ನಮ್ದು. ಇಲ್ಲಿಂದ ನಮ್ಗೆ ಶಕ್ತಿ ಹೆಚ್ಚು ಬೇಕು. ನಿಮಗೆ ನಾನು ಗ್ಯಾರಂಟಿಗಳನ್ನ ಕೊಡೋದಾಗ್ಲಿ ಅಥವಾ ನಿಮ್ ಕ್ಷೇತ್ರಕ್ಕೆ ಅನುದಾನ ಕೊಡೋದಾಗ್ಲಿ ಎಲ್ಲ ರೀತಿಯ ಸಹಕಾರ ನಾನ್ ಮಾಡ್ತೀನಿ. ನೀವು ನಿಮ್ ಕ್ಷೇತ್ರಗಳನ್ನ ಗೆಲ್ಸ್ಕೊಂಬರೋ ಜವಾಬ್ದಾರಿ ತಗೋಬೇಕು. ಈಗ ನೋಡಿದ್ರೆ ಪರಿಸ್ಥಿತಿ ಸರಿ ಇಲ್ಲ ಅಂತ ಗೊತ್ತಾಗ್ತಾ ಇದೆ ಸಮೀಕ್ಷೆಯಿಂದ. ನಿಮ್ಗೆಲ್ಲ ಗೊತ್ತಾ, ಸಮೀಕ್ಷೆಯಲ್ಲಿ ನಿಮ್ ಕ್ಷೇತ್ರದಲ್ಲಿ ಸೋಲ್ತೀರಾ ಅಂತ ಶಾಸಕರಿಗೆ ಎಚ್ಚರಿಸಿದ್ದಾರೆ. ಜೊತೆಗೆ ಉಸ್ತುವಾರಿ ಸಚಿವರಿಗೆ ಕೂಡ ಕ್ಲಾಸ್ ತಗೊಂಡಿದ್ದಾರೆ. ಈಗಾಗಲೇ ಗೊತ್ತಿದೆ, ಉಸ್ತುವಾರಿ ಕೂಡ ಇಬ್ರು ಬದಲಾಗಿದ್ದಾರೆ. ಹಾಸನ ಉಸ್ತುವಾರಿಯ ಕೃಷ್ಣ ಬೈರೇಗೌಡ ಬಂದ್ರೆ, ಹಾಗೆ ಬಳ್ಳಾರಿ ಉಸ್ತುವಾರಿಯಾಗಿ ಜಮೀರ್ ಅಹಮದ್ ಖಾನ್ ಬದಲಿಗೆ ರಹೀಂ ಖಾನ್ ಬಂದಿದ್ದಾರೆ. ಇದು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಗೆಲ್ಲುವ ಸ್ಥಾನಗಳು ಎಷ್ಟು ಅಂತ ಕೇಳಿದ್ರೆ 90 ರಿಂದ 95 ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದ್ರು. ಮೈತ್ರಿ ಮಾಡಿಕೊಂಡಿರೋದ್ರಿಂದ ಈ ಸ್ಥಾನಗಳ ಮೇಲೆ ಪರಿಣಾಮ ಬೀರಿದೆಯಾ ಅಂದ್ರೆ ಅದು ಅಲ್ಲ. ಕಾಂಗ್ರೆಸ್ನ ಆಡಳಿತ ವಿರೋಧಿ ಅಲೆ ಏನಿದೆ ಅದರಿಂದ ಈ ರಿಸಲ್ಟ್ ಬರೋದಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು ಸಮೀಕ್ಷೆ ಹೇಳ್ತಾ ಇರುವಂತದ್ದು. ಬಿಜೆಪಿ ಹಾಗೆ ಜೆಡಿಎಸ್ ನ ಮೈತ್ರಿ ಮತ್ತಷ್ಟು ಸ್ಟ್ರಾಂಗ್ ಆದ್ರೆ ಕಾಂಗ್ರೆಸ್ ಇನ್ನಷ್ಟು ಸ್ಥಾನಗಳನ್ನ ಕಳ್ಕೊಳ್ಳುತ್ತೆ ಅನ್ನೋ ಮಾಹಿತಿ ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಬಂದಿದೆಯಂತೆ. ಇದು ಸಿದ್ದರಾಮಯ್ಯನವ್ರನ್ನ ಕೆರಳೋ ಹಾಗೆ ಮಾಡಿರೋದು. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಜನರಿಗೆ ಸರಿಯಾಗಿ ತಲುಪಿಸುವಲ್ಲಿ ಕೂಡ ಎಡವ್ತಾ ಇದೆ. ನಮ್ಮ ಮೈನಸ್ಗಳು, ನಮ್ಮ ವೀಕ್ನೆಸ್ಗಳು ಇದ್ದೇ ಇದೆ. ಅದು ಶಾಸಕರು ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ತಮ್ಮ ಕ್ಷೇತ್ರದಲ್ಲಿ ಜನರ ಜೊತೆ ಒಡನಾಟ, ಯೋಜನೆಗಳನ್ನು ತಲುಪಿಸೋದು, ಗ್ಯಾರಂಟಿಗಳ ವಿಚಾರದಲ್ಲಿ ಒಂದಷ್ಟು ಸಮಾವೇಶಗಳನ್ನು ಮಾಡೋದು, ಸರ್ಕಾರದ ಕೆಲಸಗಳನ್ನು ಜನರಿಗೆ ತಲುಪಿಸೋ ಕೆಲಸ ಮಾಡೋದು ಬಿಟ್ಟು ನೀವು ಬರೀ ಸಚಿವರುಗಳ ಬಗ್ಗೆ ದೂರ ಹೇಳ್ಕೊಂಡಿದ್ದೀರಾ. ಇದು ನಿಮ್ ಕ್ಷೇತ್ರಗಳಲ್ಲಿ ನಿಮಗೆ ಸೋಲನ್ನು ತರುತ್ತೆ ಅಂತ ಸಿದ್ದರಾಮಯ್ಯನವರು ಎಚ್ಚರಿಸಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ಮೂಲಗಳಿಂದಾನೇ ಬರ್ತಾ ಇರುವಂತ ಮಾಹಿತಿ. ಇಲ್ಲಿ DK ಶಿವಕುಮಾರ್ ಸಿಎಂ ಆಗ್ಬೇಕು, ಸಿದ್ದರಾಮಯ್ಯ ಸಿಎಂ ಬಿಡಬೇಕು, ಇದೆಲ್ಲ ನೀವು ಮಾತಾಡೋದಕ್ಕೆ ಹೋಗ್ಬೇಡಿ. ಇದನ್ನ ನೋಡೋದಕ್ಕೆ ಹೈಕಮಾಂಡ್ ಇದೆ. ನೀವು ನಿಮ್ ಕ್ಷೇತ್ರಗಳನ್ನ ಇನ್ನೊಂದ್ಸಾರಿ ಗೆಲ್ಲೋದನ್ನ ನೋಡ್ಕೊಳ್ಳಿ. ನೀವೆಲ್ಲ ಮೊದಲ ಬಾರಿ ತುಂಬಾ ಜನ ಗೆದ್ದಿದ್ದೀರಾ. ನಿಮ್ ಕ್ಷೇತ್ರ 2ನೇ ಸಾರಿ ಗೆಲ್ಲೋಕ್ಕಾಗುತ್ತಾ ನೋಡ್ಕೊಳ್ಳಿ. ಕಾಂಗ್ರೆಸ್ ಪಕ್ಷಕ್ಕೊಂದು ಹಿನ್ನೆಲೆ ಇದೆ, ಅದಕ್ಕೊಂದು ಶಕ್ತಿ ಇದೆ. ಅದು ಕರ್ನಾಟಕ ಬಿಟ್ಟರೆ ಬೇರೆ ರಾಜ್ಯಗಳಲ್ಲಿ ಗೆದ್ಕೊಂಡ್ ಬರುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋತ್ರೆ ನಿಮಗೇನು ಸಿಗಲ್ಲ, ನೆನ್ಪಿಟ್ಕೊಳ್ಳಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಲಾಸ್ ಇಲ್ಲ. ಅದಕ್ಕೆ ಲೋಕಸಭೆಯಲ್ಲಿ ನಾವು ಕೆಲವು ಸ್ಥಾನಗಳನ್ನ ಕಳ್ಕೊಂಡ್ರೆ ಆಗ ಲಾಸ್ ಆಗುತ್ತೆ. ವಿಧಾನಸಭೆಯಿಂದ ಕಾಂಗ್ರೆಸ್ ಹೈಕಮಾಂಡ್ ಏನು ಆಗ್ಬೇಕಾಗಿಲ್ಲ. ನೀವು ನಿಮ್ ಕ್ಷೇತ್ರಗಳನ್ನ ರಾಜ್ಯದಲ್ಲಿ ಗೆದ್ಕೋಬೇಕು. ಹಾಗೆ ನೋಡಿದ್ರೆ ಲೋಕಸಭೆಯಲ್ಲಿ ನಾವು ಇಂಪ್ರೂವ್ಮೆಂಟ್ ಅನ್ನು ತೋರಿಸಿದೀವಿ. ವಿಧಾನಸಭೆಯಲ್ಲಿ ಈಗ ಬರ್ತಾ ಇರುವಂತ ಸಮೀಕ್ಷೆಯನ್ನು ನೋಡ್ತಾ ಇದ್ರೆ ಕಾಂಗ್ರೆಸ್ ಮತ್ತೊಮ್ಮೆ ಗೆಲ್ಲೋದು ಕಷ್ಟ ಅಂತ ಅನಿಸ್ತಾ ಇದೆ. ಎಚ್ಚರಿಕೆಯಿಂದ ಇರಿ. ಮುಂದಿನ ದಿನಗಳಲ್ಲಿ ನೀವು ಎಷ್ಟು ಕಟ್ಟುನಿಟ್ಟಾಗಿ ಕೆಲಸ ಮಾಡಬೇಕು ಅಂದ್ರೆ ಜನರ ಮನಸ್ಸನ್ನ ಗೆಲ್ಲಬೇಕು ಅಂತ ಸಿದ್ದರಾಮಯ್ಯನವರು ಶಾಸಕರಿಗೆ ಹಾಗೆ ಉಸ್ತುವಾರಿ ಸಚಿವರುಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಮೀಕ್ಷೆಯನ್ನ ನೋಡಿ ಗರಂ ಆಗಿದ್ದಾರೆ. 95 ಸ್ಥಾನ ಕಾಂಗ್ರೆಸ್ ಅಂದ್ರೆ ಮುಂದಿನ ದಿನಗಳಲ್ಲಿ ಇದೇ ಮೂಡಲ್ಲಿ ಹೋಗುತ್ತೆ. ಒಂದೂವರೆ ವರ್ಷದೊಳಗೆ ಎಲೆಕ್ಷನ್ ಮೂಡ್ ಶುರುವಾಗುತ್ತೆ. ಅಷ್ಟರಲ್ಲಿ ನಾವೇನ್ ಮಾಡಿರ್ತೀವಿ. ಹಿಂಗೆ ಆದ್ರೆ ಏನು ಮಾಡಕ್ಕಾಗಲ್ಲ. ಇನ್ನು ಸ್ಥಾನಗಳು ಕಡಿಮೆ ಆದ್ರೂ ಆಗಬಹುದು. ಅದಕ್ಕೇನೆ ಕಾಂಗ್ರೆಸ್ನ ಮತ್ತಷ್ಟು ಸಂಘಟನೆ ಬಲಗೊಳಿಸಬೇಕು. ಹಾಗೇನೆ ಯೋಜನೆಗಳು, ಅನುದಾನಗಳನ್ನು ಜನರಿಗೆ ತಲುಪಿಸೋ ಕೆಲಸ ಮಾಡ್ಬೇಕು ಶಾಸಕರು ಅಂತ ಮಾತಾಡೋದು ಬಿಟ್ಟು ಕೆಲಸ ಮಾಡಿ ಅಂತ ಸಿದ್ದರಾಮಯ್ಯನವರು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ.